ಏನು ರಾಜೇಶ್ವರಿ, ತುಂಬ ದಿನ ಆದ್ಮೇಲೆ ಫೋನ್ ಮಾಡ್ತಿದ್ಯಾ? ಅದು ಸರಿ, ನಿನಗೆ ಆ ಮಗು ಸಿಕ್ತಾ? ಆ ಮಗು ಸಿಕ್ಕಿದ್ರೆ ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಆ ಆಸ್ತಿ ಎಲ್ಲ ನಿನ್ನ ಕೈ ಬರುತ್ತೆ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು? ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನಾನು ಅನ್ಕೊಂಡಂಗೆ ಯಾವ್ದು ಆಗ್ತಾ ಇಲ್ಲ. ಈ ಲಾಟ್ರಿ ಟಿಕೆಟ್ ತಗೊಂಡು ಇನ್ನೇನ್ ಬಂಪರ್ ಪ್ರೈಸ್ ಬರುತ್ತೆ ಅಂದಾಗ ಟಿಕೆಟ್ನೇ ಯಾರೋ ತಗೊಂಡು ಹೋಗ್ಬಿಟ್ರೆ ಹೇಗಾಗುತ್ತೆ ಹೇಳು? ಅದೇ ರೀತಿ ನನ್ಗೆ ಆಗ್ತಿರೋದು. ಏನ್ ಮಾತಾಡ್ತಿದ್ಯಾ ನೀನು? ಅಷ್ಟಕ್ಕೂ ನಿನಗೆ ಹೊಡೆದಿದ್ ಲಾಟ್ರಿ ಯಾವುದು? ಅದನ್ನ ಕಿತ್ಕೊಂಡು ಹೋದವ್ರು ಯಾರು? ಆ ಮಗುನೇ ನನ್ನ ಪಾಲಿನ ಲಾಟ್ರಿ ಅಂತ ಅನ್ಕೊಂಡಿದ್ದೆ. ಇವಾಗ ಆ ಮಗುನು ಮನೆಗ್ ಬಂದಿದೆ. ಅಲ್ಲ, ಮತ್ತಿನ್ನೇನ್ ಸಮಸ್ಯೆ? ವಿಜಯ, ಆ ಮಗುನ ಮನೆಗ್ ಕರ್ಕೊಂಡ್ ಬಂದಿರೋದು ಅವ್ರ ಅಪ್ಪ. ಅಪ್ಪನ? ಅಲ್ಲ, ಆ ಮಗು ಅಪ್ಪ ನಿನಗೆ ಗೊತ್ತು ಅಂತ ಹೇಳ್ತಿದ್ದೆ ತಾನೆ? ಆ ಹುಡುಗನ್ನ ಮುಂದೆ ಬಿಟ್ಟು ತಾನೆ ನೀನ್ ಅಂಜಲಿನ ಮದುವೆ ಆಗಕ್ಕೆ ಹೇಳಿದ್ದು? ಹೌದು ವಿಜಯ, ಆದ್ರೆ ಇವಾಗ ಮನೆಗ್ ಬಂದಿರೋ ಹುಡುಗ ಅವನೇನ ಅಲ್ವಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಅವನ ಜೊತೆ ಮಾತಾಡಿದ್ದೀನಿ, ಅವನ ವಾಯ್ಸ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆ ದೀಪಕ್ಗೂ ನನ್ನ ಬಗ್ಗೆ ಚೆನ್ನಾಗೇ ಗೊತ್ತು, ಆದ್ರೆ ಇವಾಗ ಮನೆಗೆ ಬಂದಿರೋನು ನನ್ನನ್ನು ಬೇರೆ ಥರನೇ ನೋಡ್ತಾ ಇದ್ದಾನೆ. ಒಂದು ಚಿಕ್ಕ ಡೌಟು ಕೂಡ ಬರ್ದೇ ಇರೋಂಗೆ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಈಗ ಮನೆಗೆ ಬಂದಿರೋನು ಯಾರೋ ದೊಡ್ಡ ಪ್ರಳಯಾಂತಕ ವಿಜಯ. ಒಂದು ಚಿಕ್ಕ ಕ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ಗೊತ್ತಾ? ನಾನು ಧನು ಎಷ್ಟೇ ಪ್ರಯತ್ನ ಪಟ್ಟರು ಅವನ್ನ ಸಿಕ್ಕಾಕ್ಸಕ್ ಆಗ್ತಾನೆ ಇಲ್ಲ. ವಿಜಯ, ಈ ಆಸ್ತಿ ಎಲ್ಲ ನಮ್ಮ ಪಾಲಾಗಬೇಕು ಅಂದರೆ, ಹಾಗೆ ಈ ಮನೆಗೆ ಬಂದಿರೋನ್ನ ಮಟ್ಟ ಹಾಕಬೇಕು ಅಂದರೆ, ಪ್ಲೀಸ್ ನಂಗೆ ನಿನ್ನ ಹೆಲ್ಪ್ ಬೇಕು ವಿಜಯ. ನೀನು ನನ್ನ ಜೊತೆ ಇದ್ದು ನನಗೆ ದಾರಿ ತೋರಿಸಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು. ನೀನೀಗಾಗಲೇ ಒಂದು ದೊಡ್ಡ ಸಾಮ್ರಾಜ್ಯನೇ ಗೆದ್ದಿರೋಳು. ಸೊ ನೀನು ನನ್ನ ಜೊತೆನೇ ಇದ್ದು ನನಗೆ ಹೆಲ್ಪ್ ಮಾಡ್ತೀಯ ಅನ್ನೋ ಒಂದೇ ಒಂದು ಭರವಸೆಯಿಂದ ನಿನಗೆ ಕಾಲ್ ಮಾಡಿದ್ದೇನೆ. ಅದಕ್ಕೇನಂತೆ ರಾಜೇಶ್ವರಿ? ಯು ಮೈ ಬೆಸ್ಟ್ ಫ್ರೆಂಡ್. ನನ್ನ ಹಾಗೆ ಈ ಪ್ರಪಂಚದಲ್ಲಿ ಇನ್ನೊಬ್ರು ಇದ್ದಾರೆ ಅಂದರೆ ಅದು ನೀನು ಮಾತ್ರ. ನಿನಗೆ ನಾನು ಹೆಲ್ಪ್ ಮಾಡದೇ ಇರ್ತೀನ? ನಾನು ನಿನಗೆ ಏನು ಮಾಡಬೇಕು ಅಂತ ಹೇಳಿ. ವಿಜಯ, ಇದೆಲ್ಲ ಫೋನಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯ ಅಲ್ಲ, ನೀನು ಡೈರೆಕ್ಟಾಗಿ ಇಲ್ಲಿಗೆ ಬಾ. ನಾನು ಅಲ್ಲಿಗೆ ಬರೋದಾ? ಅಲ್ಲ, ನಾನು ಏನು ಅಂತ ನೆಪ ಮಾಡ್ಕೊಂಡು ಬರಲಿ ಅಲ್ಲಿಗೆ? ನಾಡಿದ್ದು ಈ ಮನೇಲಿ ಆ ಮಗು ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ನಾನು ನಿನ್ನ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಅನ್ಕೋ. ಆ ನೆಪದಲ್ಲಾದರೂ ನೀನು ಈ ಮನೆಗೆ ಬಾ. ನೀನು ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ನೀನು ಏನು ಮಾಡಬೇಕು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ. ಆ ಮನೆಗೆ ಅಳಿಯ ಅಂತ ಒಬ್ಬ ಬಂದಿದ್ದಾನಲ್ಲ, ಅವನಿಗೂ ನನಗೂ ಏನೋ ಋಣ ಇದೆ ಅನ್ಸುತ್ತೆ. ಅವನನ್ನ ಮಟ್ಟ ಹಾಕಕ್ಕೆ ನಾನು ಬರ್ತೀನಿ. ಓಕೆನಾ? ಟೇಕ್ ಕೇರ್. ಸಿ ಯು ಸೂನ್.